ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 78ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯನ ಕೋರುತ್ತಾ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದವರ ವಿಚಾರಗಳಲ್ಲಿ ಎಲ್ಲರಿಗೂ ತಿಳಿಯದಂಥ ಕೆಲವೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ 7,32,780 ಜನರು. ಯಾರಿಷ್ಟೊಂದು ಜನರು? ನಮ್ಮ ಭಾರತದ ಸ್ವತಂತ್ರಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿ ಗಲ್ಲಿಗೆ ಶರಣಾದವರು ಸ್ನೇಹಿತರೆ. ಬ್ರಿಟಿಷರು ನಮ್ಮ ಭಾರತೀಯರು ಸ್ವತಂತ್ರ ಹೋರಾಟದಲ್ಲಿ ತೊಡಗಿದಂತಹ ಭಾರತೀಯರನ್ನು ಗಲ್ಲಿಗೇರಿಸಿದವ್ರ ಲೆಕ್ಕ ಮಾತ್ರ ಇದು. ಗುಂಡಿಟ್ಟುಕೊಂಡವರ ಲೆಕ್ಕ ಬೇರೆನೇ ಇದೆ, ಅದು ಆಮೇಲೆ ಹೇಳ್ತೀನಿ. 7,32,780 ಜನರನ್ನು ಬ್ರಿಟಿಷರು ಗಲ್ಲಿಗೆ ಇರಿಸಿದರು. ಗುಂಡಿಟ್ಟು ಕೊಂದವರ ಸಂಖ್ಯೆ 4,50,00,000ಕ್ಕೂ ಅಧಿಕ ಜನಗಳು ಸೇರಿದರು. ಬ್ರಿಟಿಷರು ಭಾರತಕ್ಕೆ ಬರುವಾಗ ಭಾರತದ ಜನಸಂಖ್ಯೆ ಎಷ್ಟಿತ್ತು? 20ರಿಂದ 22 ಕೋಟಿ ಇತ್ತು. ಅವರು ಭಾರತಕ್ಕೆ ಬಂದಾಗ, ಭಾರತವನ್ನು ಬಿಟ್ಟು ಹೋದಾಗ 33 ಕೋಟಿ ಜನಸಂಖ್ಯೆ ಇದ್ರು. ಇಷ್ಟು ಕಡಿಮೆ ಜನಸಂಖ್ಯೆಯಲ್ಲಿ ಲೆಕ್ಕಕ್ಕೆ ಸಿಕ್ಕಿರೋದು ಹತ್ತತ್ರ 5 ಕೋಟಿ ಜನರ ಬಲಿದಾನದಿಂದ, ತ್ಯಾಗದಿಂದ, ಅವರ ಜೀವನದ ತ್ಯಾಗದಿಂದ, ಅವರೆಲ್ಲರ ಹೋರಾಟದಿಂದ ಪಡೆದಂಥ ಈ ಸ್ವಾತಂತ್ರ್ಯ. ಇವತ್ತು ನಾವು ನೀವು ಪ್ರತಿಯೊಬ್ಬರು ಕೂಡ ಅವರವರ ವಿಚಾರವನ್ನು ಅವರವರ ವಿವೇಚನೆಗೆ ಯೋಚನೆಗೆ ತಕ್ಕಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀಡ್ತಿದ್ದೀವಿ, ಸ್ವತಂತ್ರವಾಗಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಇಷ್ಟೂ ಜನರ ಬಲಿದಾನ, ತ್ಯಾಗ, ಹೋರಾಟ ಇದೆ ಸ್ನೇಹಿತರೆ. ಇವತ್ತು ಅನೇಕರನ್ನು ನಾವು ಗೌರವಿಸ್ತೀವಿ, ಆದರೆ ಆ ಗೌರವಿಸೋರು ಮಾತ್ರವಲ್ಲ ಇದಕ್ಕೆ ಕಾರಣ. ಅದೆಷ್ಟೋ ಜೀವಗಳು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಸುಮಾರು 5 ಕೋಟಿ ಜನರ ಬಲಿದಾನದಿಂದ, ಹೋರಾಟದಿಂದ ಪಡೆದಂಥ ಈ ಸ್ವಾತಂತ್ರ್ಯ. ಇವತ್ತು ನಾವು 78ನೇ ವರ್ಷದ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಸ್ವಾತಂತ್ರ್ಯ ಅಂದರೆ ಏನು? ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಯೂ ಪ್ರಭುವೇ. ಪ್ರಜಾಪ್ರಭುತ್ವ. ಪ್ರಜೆಗಳೇ ಪ್ರಭುಗಳು. ಭಾರತದ ಸಮಸ್ತ ಸಂಪತ್ತು ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗಬೇಕು. ಭಾರತದಲ್ಲಿ ಅವಕಾಶ ಅನ್ನುವುದು ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಿಗಬೇಕು. ಭಾರತದಲ್ಲಿ ಮೇಲು ಕೀಳು, ಶ್ರೀಮಂತ ಬಡವ, ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ಇದು ಯಾವುದೂ ಇಲ್ಲದೆ ಎಲ್ಲರೂ ಒಂದೇ. ನಾವೆಲ್ಲರೂ ಒಂದೇ. ಎಲ್ಲರಿಗೂ ಸಮಾನವಾದಂಥ ಹಕ್ಕು ಈ ದೇಶದ ಮೇಲೆ ಪ್ರತಿಯೊಬ್ಬರಿಗೂ ಇದೆ ಅನ್ನುವ ಅರ್ಥದಿಂದ ಇವತ್ತು ನಾವು ಜೀವನವನ್ನು ಮಾಡ್ತಿದ್ದೇವೆ. ನಿಜವಾಗ್ಲೂ 78ನೇ ವರ್ಷದ ಸ್ವಾತಂತ್ರ್ಯವನ್ನು ನಾವು ಆಚರಣೆ ಮಾಡ್ತಿದ್ದೀವಿ, ಸಂತೋಷದ ವಿಷಯ. ನಿಜವಾಗ್ಲೂ ಈ ಸ್ವಾತಂತ್ರ್ಯ ಅನ್ನೋದು ಭಾರತದಲ್ಲಿರುವಂಥ 140 ಕೋಟಿ ಜನರಿಗೂ ದೊರಕಿದೆಯಾ? ಅದನ್ನು ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ. ಸಣ್ಣದಾದಂಥ ಒಂದು ಉದಾಹರಣೆ. ಇವತ್ತು ಭಾರತದಲ್ಲಿ ಒಂದು ನಿಮಿಷಕ್ಕೆ 2 ಕೋಟಿ ದುಡಿಯೋನು ಇದ್ದಾನೆ. ಒಂದು ದಿನಕ್ಕೆ 200 ಕೋಟಿ ದುಡಿಯೋರು ಇದ್ದಾರೆ. ಒಂದು ದಿನಕ್ಕೆ 200 ರೂಪಾಯಿ ದುಡಿಯೋರು ಇದ್ದಾರೆ. ಆದರೆ 200 ರೂಪಾಯಿ ದುಡಿಯೋರು ತುಂಬ ಜಾಸ್ತಿ ಇದ್ದಾರೆ. ಕೋಟಿಗಟ್ಟಲೆ ದುಡಿಯೋರು ತುಂಬ ಕಡಿಮೆ ಇದ್ದಾರೆ. ಅವ್ರಿಗೂ ಕೋಟಿಗಟ್ಟಲೆ ದುಡಿಯೋರ್ಗು ಸಿಗುತ್ತಿರುವುದು ಭಾರತದ ಸಂಪತ್ತಿನ ಸಮಪಾಲು. 200 ರೂಪಾಯಿ ದುಡಿಯೋರ್ಗೂ ಸಿಗ್ತಿರೋದು ಭಾರತದ ಸಂಪತ್ತಿನ ಸಮಪಾಲು. ಒಬ್ಬ ಇವತ್ತು 5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದ್ರೆ ಇನ್ನೊಬ್ಬರು
ಬೀದಿ ಬದಿಲಿರುವಂಥ ಹೋಟ್ಲಲ್ಲಿ ಊಟ ಮಾಡ್ತಾರೆ. ಇನ್ನು ಕೆಲವರು 5 ಸ್ಟಾರ್ ಹೋಟ್ಲಿಂದ ಬಿಸಾಕಿದಂಥ ಅನ್ನವನ್ನು ತಿನ್ನೋರು ಅದೆಷ್ಟೋ ಜನರು ಇವತ್ತು ನಮ್ಮ ದೇಶದಲ್ಲಿದ್ದರೆ, ರೋಡ್ ಸೈಡಲ್ಲಿ ಬಿಸಾಕಿದಂಥ ಅನ್ನವನ್ನು ಎಕ್ಕಿ ತಿನ್ನೋರು ಕೂಡ ಇವತ್ತಿಗೂ ನಮ್ಮ ದೇಶದಲ್ಲಿ ಇದ್ದಾರೆ ಸ್ನೇಹಿತರೆ. ಬಾಲಕಾರ್ಮಿಕರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, 60-70 ವರ್ಷ ಆದರೂ 80 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಒಂದೊಂದು ತುತ್ತಿಗೂ ಕಷ್ಟಪಟ್ಟು ದುಡಿದು ತಿನ್ನುವಂಥ ಜೀವ ಇನ್ನೂ ಕೂಡ ಅದೆಷ್ಟೋ ಜನರು ಈ ರೀತಿ ಭಾರತ ದೇಶದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತಿಗೂ ಕೂಡ 5 kg ಅಕ್ಕಿಗೋಸ್ಕರ, ರೇಷನ್ ಅಕ್ಕಿ, ತಿಂಗಳಿಗೆ 5 kg ಅಕ್ಕಿಗೋಸ್ಕರ ಕ್ಯೂವಲ್ಲಿ ನಿಲ್ಲುವವರ ಸಂಖ್ಯೆ 70ಕ್ಕೂ ಅಧಿಕ ಕೋಟಿ. ಸರ್ಕಾರನೇ ಹೇಳುತ್ತೆ 80 ಕೋಟಿ ಜನರಿಗೆ ಅಕ್ಕಿ ಕೊಟ್ವಿ, ಕರ್ನಾಟಕದಲ್ಲಿ 2 ಕೋಟಿ ಜನರಿಗೆ ಅಕ್ಕಿ ಕೊಟ್ವಿ. ಇದು ಸಾಧನೆನಾ? ಭಾರತಕ್ಕೆ ಸ್ವತಂತ್ರ ಬಂದು 78 ವರ್ಷ ಆದರೂ ಕೂಡ 5 kg ಅಕ್ಕಿಗೋಸ್ಕರ ರೇಷನ್ ಅಂಗಡಿ ಮುಂದೆ ನಿಲ್ತಿದ್ದೀವಿ ಅಂದರೆ ಇದೇನಾ ಸಾಧನೆ? ಅಧಿಕ ಜನರು, ಕಮ್ಮಿ ಜನರಲ್ಲ. ದೇಶದಲ್ಲಿರುವಂಥ ಟೋಟಲ್ ಜನಸಂಖ್ಯೆಯಲ್ಲಿ ಒಂದು 10% ಜನರು ನಿಲ್ತಿದ್ದಾರಪ್ಪ ಅಂದರೆ ತೊಂದರೆ ಇಲ್ಲ. ಇವತ್ತಲ್ಲ ನಾಳೆ ಇನ್ನೊಂದು ಆ 10% ಜನರನ್ನು ಮೇಲ್ ತರ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಡ್ಬೋದು. ಆದರೆ ದೇಶದ ಒಟ್ಟು ಪಾಪ್ಯುಲೇಷನಲ್ಲಿ 90%ಗೂ ಅಧಿಕ ಜನರು ರೇಷನ್ ಅಕ್ಕಿಗೋಸ್ಕರ ಕ್ಯೂವನ್ನು ನಿಲ್ತಿದ್ದೀವಿ ಅಂದರೆ, ಇವತ್ತು ರೈತ ಕೂಡ ರೇಷನ್ ಅಕ್ಕಿಗೋಸ್ಕರ ಕ್ಯೂವಲ್ಲಿ ನಿಲ್ಲುವಂಥ ಪರಿಸ್ಥಿತಿಗಳು ನಮ್ಮ ದೇಶದಲ್ಲಿ ಇದೆ ಅಂದರೆ ಇದೇನಾ ಈ 78 ವರ್ಷದ ಸಾಧನೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ. ದೇಶದಲ್ಲಿ ಇರುವಂಥ ಅನೇಕ ಸಮಸ್ಯೆಗಳನ್ನು ಹೇಳ್ತಾ ಹೋದರೆ ಒಂದಲ್ಲ 2 ದಿನ ಆದರೂ ಮಾತಾಡೋಕ್ಕೆ ಮುಗಿಯಲ್ಲ. ಇದು ಪ್ರತಿದಿನ, ಪ್ರತಿ ಕ್ಷಣ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ಯಾಕೆ ಈ ರೀತಿ ಆಗ್ತಿದೆ, ಯಾರಿಂದ ಈ ರೀತಿ ಆಗ್ತಿದೆ, ಇದನ್ನು ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ವಾ ಅನ್ನುವ ಯೋಚನೆಯನ್ನು ಪ್ರತಿಯೊಬ್ಬ ಪ್ರಜೆಯೂ ಯೋಚನೆ ಮಾಡಿದಾಗ ಭಾರತದಲ್ಲಿನ ಈ ಬಡತನವನ್ನು ಕಿತ್ತು ಬಿಸಾಕಕ್ಕೆ 78 ವರ್ಷ ಬೇಡ ಸ್ನೇಹಿತರೆ, 15-20 ವರ್ಷ ಸಾಕು. ಆದರೆ ಜನರಲ್ಲಿ ಯಾವುದರ ಒಳಗೆ ಜನರ ಯೋಚನೆಯನ್ನು ಮುಳುಗಿಸಲಾಗಿದೆ ಅಂದರೆ ಒಂದು ಸೋಷಲ್ ಮೀಡಿಯಾ, TV, ಸಿನಿಮಾಗಳು, ಕ್ರಿಕೆಟ್, ಜಾತಿ ಧರ್ಮಗಳ ವಿಚಾರಗಳ ಚರ್ಚೆ, ಮಸೀದಿ, ಮಂದಿರ, ಚರ್ಚ್ ಇವುಗಳ ಚರ್ಚೆ, ಇಂಥ ವಿಷಯಗಳಲ್ಲೇ ಜನರ ಯೋಚನೆಯನ್ನು ಮೀಸಲಿಡುವ ರೀತಿಯಲ್ಲಿ ಸಂಚು ರೂಪವಾಗಿರೋದು ಹೊರಗಿನ ಜನತೆಗೆ ಇದರ ಅರಿವಾಗಿಲ್ಲ ಸ್ನೇಹಿತರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಅಷ್ಟೇ, ಯಾವುದೇ ಒಂದು ಮನೆಯಲ್ಲಿ ಯೋಚನೆ ಮಾಡಿ ದೇಶದ ಬಡತನದ ಬಗ್ಗೆ, ಯಾಕೆ ದೇಶ ಹಿಂದೆ ಉಳಿತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಒಂದು 5 ನಿಮಿಷ ಆಗ್ಬೋದಾ, 10 ನಿಮಿಷ ಆಗ್ಬೋದಾ? ಬಾಕಿ ಚರ್ಚೆ ಯಾವ ರೀತಿ ಆಗ್ತಿದೆ? ನಮ್ಮ ನಾಯಕ ಆ ರೀತಿ, ನಮ್ಮ ಪಕ್ಷ ಈ ರೀತಿ, ನನ್ನ ಜಾತಿ ಇದು, ನಿನ್ನ ಜಾತಿ ಅದು, ನಮ್ಮ ದೇವಸ್ಥಾನ ಇದು, ನಿನ್ನ ಮಸೀದಿ ಅದು, ನಿನ್ನ ಚರ್ಚ್ ಇದು, ಸೀರಿಯಲ್ ಔರಂಗ ಆಯ್ತಂತೆ, ಈ ಹೀರೋ ಹೀಗಾದ್ರಂತೆ. ಇಂಥ ಚರ್ಚೆಯಲ್ಲಿ, ಕ್ರಿಕೆಟಲ್ಲಿ ಇವತ್ತು ಅವ್ರು ಸೋತ್ರಂತೆ, ಇವರು ಇನ್ನಾದ್ರಂತೆ, ಅವ್ರು 100 ಹೊಡೆದ್ರು, ಇವ್ರು 20 ಹೊಡೆದ್ರು. ಇಂಥ ವಿಚಾರಗಳಲ್ಲೇ ಸಂಪೂರ್ಣ ದೇಶದ ಜನತೆಯ ಚರ್ಚೆಯನ್ನು ಇಂಥ ವಿಷಯಗಳಲ್ಲಿ ಸೀಮಿತ ಆಗಿಡೋ ರೀತಿಯಲ್ಲಿ ಇದೊಂದು ನಿರೂಪಣೆ ರೀತಿಯಲ್ಲಿ ಯೋಜನೆ ಮಾಡಿದಂತಹ ಯೋಜನೆಗಳು. ಸೋಷಲ್ ಮೀಡಿಯಾಗಳಲ್ಲಿ ಇವತ್ತು ಯಾವ ವಿಡಿಯೋವನ್ನು ನೀವು ಹೈಪ್ ಮಾಡಬೇಕು, ಯಾವ ವಿಚಾರವನ್ನು ಹೈಪ್ ಮಾಡಬಾರ್ದು ಅನ್ನುವ ಮಟ್ಟಕ್ಕೆ ನಿರ್ಧರಿಸುವಂತಹ ಜನತೆಯನ್ನು ಇವತ್ತು ನಾವು ಆ ಸ್ಥಾನಕ್ಕೆ ತಗೊಂಡೋಗಿ ಬಿಟ್ಟಾಯಿತು. ಒಬ್ಬ ಭಾರತದಲ್ಲಿರುವಂಥ ಒಬ್ಬ ಬಡವ ಇವತ್ತು ಕೋಟ್ಯಾಧಿಪತಿ ಆಗ್ತಿದ್ದಾನೆ, ಕೋಟ್ಯಾಧಿಪತಿಯಾಗಿಯೇ ಉಳಿತಿದ್ದಾನೆ ಅಂದರೆ ಅದಕ್ಕೆ ಭಾರತೀಯರು ಪ್ರತಿಯೊಬ್ಬರು ನೀಡಿದಂಥ ಒಂದು ಕೊಡುಗೆ. ನಾವು ಬಳಸುವಂಥ ಪ್ರತಿಯೊಂದು ವಸ್ತುನಲ್ಲೂ ಅವರ ಕಂಪನಿಗಳ ವಸ್ತುಗಳಿರುತ್ತೆ. ಇಂಥ ಅನೇಕ ರೀತಿಯಾದಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ.
78 ವರುಷ ದೇಶವನ್ನು ಆಳಿದಂಥ ರಾಜಕೀಯ ಕುಟುಂಬಗಳು 100ರಲ್ಲಿ ಒಂದು 2 3 ಇಲ್ಲ ಒಂದು 10 ಜನರು ನಮ್ಮಂಥ ನಿಮ್ಮಂಥ ಒಂದು ಸಾಮಾನ್ಯವಾಗಿರುವಂಥವರನ್ನು ನಾವು ನೋಡ್ಬೋದು. ಬಾಕಿ 97 ಕುಟುಂಬಗಳು ಯಾವ ಸ್ಥಾನವನ್ನು ತಲುಪಿದೆ ಅನ್ನೋದನ್ನು ಒಂದು ಕ್ಷಣ ಭಾರತೀಯರ ಜನತೆ ಯೋಚನೆ ಮಾಡಬೇಕು ಸ್ನೇಹಿತರೆ. ಇಲ್ಲಿದ್ದವರು ಆಕಾಶದ ಎತ್ತರಕ್ಕೆ ಬೆಳೆಯೋಕ್ಕೆ ಅವರಿಗೆಲ್ಲ ಸಾಧ್ಯ ಆಯಿತು. ಆದರೆ ಜನತೆಗೆ, ಸಾಮಾನ್ಯ ಜನತೆಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಯಾಕದು ಸಾಧ್ಯವಾಗಲಿಲ್ಲ? ಯೋಚನೆ ಮಾಡುವಂಥ ವಿಚಾರ ಅಲ್ವಾ ಸ್ನೇಹಿತರೆ? ಇವತ್ತು ಒಬ್ಬೊಬ್ಬ ರಾಜಕಾರಣಿಯ ಆಸ್ತಿಗಳು ಘೋಷಣೆ ಮಾಡಬೇಕಾದ್ರೆ 5 ವರ್ಷಕ್ಕೊಂದ್ಸಲ, ವರ್ಷದಿಂದ ವರ್ಷಕ್ಕೆ 100 ಕೋಟಿ, 1000 ಕೋಟಿ ಆದಾಯಗಳನ್ನು ಹೆಚ್ಚು ತೋರಿಸ್ತಾರೆ. ಅವರ ಆದಾಯಗಳು ಮಾತ್ರ ಜಾಸ್ತಿ ಆಗ್ತಿದೆ. ಯಾಕೆ ಬಡವರ ಆದಾಯ ಕಮ್ಮಿ ಆಗ್ತಿದೆ? ಯೋಚನೆ ಮಾಡಬೇಕು ಸ್ನೇಹಿತರೆ. ಯೋಚನೆ ಮಾಡುವಂಥ ಸಮಯ ಕೂಡ ಇದು. ಬ್ರಿಟಿಷರಿರುವಾಗ ಹೊರದೇಶದಿಂದ ಭಾರತಕ್ಕೆ ಬಂದು ಭಾರತದ ಸಂಪತ್ತನ್ನು ಲೂಟಿ ಮಾಡಿ ಹೊರದೇಶಕ್ಕೆ ಹೋಗ್ತಿದ್ರು. ಆದರೆ ಈಗ ನಮ್ಮ ದೇಶದಲ್ಲಿರುವವರೇ ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಹೊರದೇಶದಲ್ಲಿ ಇಡ್ತಿದ್ದಾರೆ ಸ್ನೇಹಿತರೆ. ಸ್ವಿಸ್ ಬ್ಯಾಂಕ್ ಬಗ್ಗೆ ನಾನು ಅನೇಕ ಬಾರಿ ಅನೇಕ ವಿಡಿಯೋಗಳಲ್ಲಿ ವಿವರಣೆಯನ್ನು ನೀಡಿದ್ದೀನಿ ಸ್ನೇಹಿತರೆ. ಇವತ್ತು ಬೇಕಾದ್ರೆ ಒಂದು ಸಣ್ಣ ವಿವರಣೆಯನ್ನು ನೀಡ್ತೀನಿ. ಸ್ವಿಸ್ ಬ್ಯಾಂಕಲ್ಲಿ ಒಬ್ಬ ಪ್ರಜೆ ಒಬ್ಬ ವ್ಯಕ್ತಿ ಒಂದು ಅಕೌಂಟನ್ನು ಓಪನ್ ಮಾಡಬೇಕಂದ್ರೆ ಕಮ್ಮಿ ಅಂದ್ರೂ 800 ಕೋಟಿ ದುಡ್ಡು ಬೇಕು. ನಮ್ಮ ಭಾರತೀಯರದೇ 85,000ಕ್ಕೂ ಅಧಿಕ ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ಗಳು ಓಪನ್ ಆಗಿದೆ. ಇದು ಯಾರ್ದು ಬಡವರದಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳದ್ದು 85,000 ಅಕೌಂಟ್ಗಳು ಲೆಕ್ಕ ಸಿಕ್ಕಿರೋದು. ಒಬ್ಬರದ್ದು 800 ಕೋಟಿ ಅಂತ ಇಟ್ಕೊಂಡ್ರು 85,000 ಅಕೌಂಟ್ ಅಂದರೆ ಅದೇ ಒಂದು ಲಿಮಿಟ್. 800 ಕೋಟಿ ಇದ್ರೇ ಅಕೌಂಟ್ ಓಪನ್ ಮಾಡ್ಬೋದು. ಅಂದರೆ 85,000 ಅಕೌಂಟ್ಗಳಂದರೆ ಯೋಚನೆ ಮಾಡಿ ಹೇಗೆ ಭಾರತದ ಸಂಪತ್ತು ಹೊರದೇಶದ ಬ್ಯಾಂಕ್ಗಳಲ್ಲಿ ಜಮೆ ಆಗ್ತಿದೆ. ಯಾರಿದೆ ಕಾರಣಗಳು? ನಾವುಗಳೇ ಕಾರಣ. ಪ್ರತಿ ವರ್ಷ ಚುನಾವಣೆ ಬರುವಾಗ ಭಾರತದ ಮತ 500 ರೂಪಾಯಿಗೆ ಮಾರಾಟವಾಗುವುದನ್ನು ನೋಡಿದ್ದೇವೆ. ಒಂದು ಸೀರೆ, ಮೂಕುದ್ದಿ, ಬಿರಿಯಾನಿ, ಉಂಗುರ, ಇದಕ್ಕೆಲ್ಲ ಮತಗಳನ್ನು ಮಾರಾಟವಾಗುವುದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಇಂಥದ್ದೆಲ್ಲ ಮೊದಲು ತಡೆಯಬೇಕು ಸ್ನೇಹಿತರೆ. ಇದೆಲ್ಲ ಯಾವಾಗ ತಡೆಯೋಕ್ಕೆ ಸಾಧ್ಯ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಜ್ಞಾನವನ್ನು ತಲುಪಿಸ್ಬೇಕು. ನಿಜವಾದ ದೇಶದ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಇದೇ ರೀತಿ ಮುಂದುವರೆದ ಮುಂದಿನ ಪೀಳಿಗೆಗೆ ನಾವು ಏನು ನೀಡ್ತಿದ್ದೀವಿ ಅನ್ನೋದನ್ನು ಅರಿವು ಮಾಡಿಸ್ಬೇಕು. ಆದರೆ ಇದು ಯಾವುದು ಕೂಡ ಪ್ರಚಾರಕ್ಕೆ ಬರಲ್ಲ. ಚುನಾವಣೆ ಸಮಯದಲ್ಲಿ ಮಾಧ್ಯಮಗಳು, ಪತ್ರಿಕೆಗಳು ಕೂಡ ಇವತ್ತು ಮಾರಾಟವಾಗಿರೋದೇ ವಿಪರ್ಯಾಸ ಸ್ನೇಹಿತರೆ. ಅನೇಕ ಹೋರಾಟಗಳನ್ನು ನಾವೇ ಮಾಡಿದ್ದೇವೆ, ನಾನೇ ಮಾಡಿದ್ದೀನಿ. ಉತ್ತಮವಾದ ಹೋರಾಟಗಳ ಬಗ್ಗೆ ಯಾವ ಟಿವಿಯಲ್ಲೂ ಯಾವ ಪತ್ರಿಕೆಯಲ್ಲೂ ಯಾರೂ ಹಾಕಲ್ಲ. ಲೈವ್ ಬೇಕಾ? ಇಷ್ಟು ಲಕ್ಷ ಕೊಡ್ತೀರಾ? ಕಣ್ಣಾರೆ ಕಿವಿಯಾರೆ ನಾವೇ ಕೇಳಿದೀವಲ್ವ ಆ ಮಾತುಗಳನ್ನು. ಇನ್ನು ಎಲ್ಲಿ ಸತ್ಯ ಜನತೆಗೆ ತಿಳಿಸೋಕ್ಕೆ ಸಾಧ್ಯವಾಗುತ್ತೆ? ಯಾರು ದುಡ್ಡು ಕೊಡ್ತಾರೋ ಅವರ ಪರವಾಗಿ ಅವರನ್ನು ಉತ್ತಮರು, ಅವರೇ ಸರ್ವಸ್ವ, ಅವರೇ ದೇವರು, ಅವರೇ ದೇವಲೋಕದಿಂದ ಹಿಡಿದು ಬಂದವರು ಅನ್ನುವ ಮಟ್ಟಕ್ಕೆ ರೂಪಿಸುವಷ್ಟು ಇವತ್ತು ಮಾಧ್ಯಮಗಳು, ಪತ್ರಿಕೆಗಳು ಹೋಗಿರುವುದೇ ವಿಪರ್ಯಾಸ. ಅನೇಕ ವಿಚಾರಗಳ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಪ್ರತಿ ವರ್ಷ ಅಲ್ಲ, ಪ್ರತಿ ಕ್ಷಣ ಕೂಡ ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಾದರೂ ಕೂಡ ಭಾರತದ ಬಡತನ ತೊಲಗಲಿ, ಉತ್ತಮವಾದಂಥ ನಾಯಕರುಗಳನ್ನು ಆಯ್ಕೆ ಮಾಡಿ
ಮನಸ್ಸಲ್ಲಿರುವಂಥ ಜಾತಿ ಧರ್ಮ, ನನ್ನ ನಾಯಕ, ನನ್ನ ಪಕ್ಷ, ಅವರೇ ಸರ್ವಸ್ವ, ಇವರೇ ಸರ್ವಸ್ವ, ಯಾರೇ ಸರ್ವಸ್ವ ಆಗಿರಲಿ, ಯಾರೇ ದೇವರಾಗಿರಲಿ, ಆದರೆ ದೇಶದ ಪರಿಸ್ಥಿತಿ ಹೀಗಿದೆಯಲ್ಲ, ದೇಶದ ಪರಿಸ್ಥಿತಿ ಹೀಗಿರೋ ಕಾರಣ ಅದನ್ನು ಯೋಚನೆ ಮಾಡಿ ಉತ್ತಮವಾದಂಥ ನಿರ್ಧಾರಗಳನ್ನು ತಗೊಂಡಾಗ, ಉತ್ತಮವಾದಂಥ ನಾಯಕರುಗಳನ್ನು ಆಯ್ಕೆ ಮಾಡಿದಾಗ ಮಾತ್ರ ನಮ್ಮ ದೇಶದ ಪರಿಸ್ಥಿತಿ ಸರಿಪಡಿಸೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇದುವರೆಗೂ ನೀವೆಲ್ಲ ಉತ್ತಮರಾದವರನ್ನೇ ಆಯ್ಕೆ ಮಾಡಿದ್ದೇ ಆದಲ್ಲಿ ಯಾಕೆ ಇವತ್ತು ಭಾರತ ಇನ್ನೂ ಕೂಡ 78 ವರ್ಷ ಆದರೂ ಕೂಡ ಇಷ್ಟು ಬಡತನದಲ್ಲಿದೆ, ದೇಶದಲ್ಲಿ ಯಾಕೆ ಇಷ್ಟು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದಾಗ, ಯೋಚನೆ ಮಾಡಿದಾಗ ಎಲ್ಲೋ ನಾವು ಎಡವಿದ್ದೀವಿ, ಇನ್ನು ಮುಂದೆ ಎಡವಬಾರ್ದು ಅನ್ನೋ ಭಾವನೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಸ್ನೇಹಿತರೆ. ರಾಜಕೀಯ ನಾಯಕರ ಆಡಂಬರ ಜೀವನವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅದೇ ಒಬ್ಬ ಬಡವ ಒಂದು ತುತ್ತಿನ ಊಟಕ್ಕೂ ಕೂಡ ಪರದಾಡೋದನ್ನು ಕೂಡ ನೋಡಿದ್ದೇನೆ ಸ್ನೇಹಿತರೆ. ಆ ಒಂದೊತ್ತು ಊಟಕ್ಕೂ ಕೂಡ ಪರದಾಡುವಂಥ ಕಷ್ಟಪಡೋದನ್ನು ನೋಡಿದಾಗ, ಅದನ್ನು ಯೋಚನೆ ಮಾಡಿದಾಗ, ಅವರ ಆಡಂಬರ ನೋಡಿದಾಗ ಆ ಬೇಸರದಿಂದ ಇದನ್ನು ಸರಿಪಡಿಸಬೇಕು ಅನ್ನೋ ಒಂದು ಯೋಚನೆಯಿಂದ ಇಂಥ ವಿಚಾರಗಳ ಬಗ್ಗೆ ನಾನು ಅನೇಕ ಬಾರಿ ಧ್ವನಿಯನ್ನು ಎತ್ತಿದ್ದೇನೆ ಸ್ನೇಹಿತರೆ. ನನ್ನ ಉದ್ದೇಶ ಇಷ್ಟೇ, ಭಾರತೀಯರೆಲ್ಲರೂ ಸಮನರು, ಎಲ್ಲರಿಗೂ ಸಮವಾದ ಅವಕಾಶವಿದೆ, ಪ್ರತಿಯೊಬ್ಬರು ಒಂದೇ ಅನ್ನುವುದಾದರೆ ಯಾಕೆ ಇವತ್ತು ಬಡವರಾಗಿ ಉಳಿತಿದ್ದಾರೆ? ಯಾಕೆ ಅವರನ್ನು ಮೇಲ್ವರ್ಗಕ್ಕೆ ಒಂದು ಉತ್ತಮ ಸ್ಥಿತಿಗೆ ತರಕ್ಕೆ ಸಾಧ್ಯವಾಗಲಿಲ್ಲ? ಸಾಧ್ಯವಾಗದೇ ಇದ್ದಾಗ ಸಾಧ್ಯಪಡಿಸ್ಬೇಕು, ಅದಕ್ಕೋಸ್ಕರ ಏನಾದರೂ ಒಂದು ಪ್ರಯತ್ನವನ್ನು ಪಡಬೇಕು, ಅದಕ್ಕೋಸ್ಕರ ಹೋರಾಟಗಳನ್ನು ಮಾಡಬೇಕು, ಅದಕ್ಕೋಸ್ಕರ ಧ್ವನಿಯನ್ನು ಎತ್ತಬೇಕು ಅನ್ನೋ ಒಂದು ಯೋಚನೆಯಿಂದ ಪ್ರತಿಯೊಂದು ದಿನ ಕೂಡ ಯಾವುದಾದ್ರೂ ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾದಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು ಅನಿಸಿಕೆಗಳನ್ನು, ನನ್ನ ಯೋಚನೆಗಳನ್ನು, ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದೀನಿ ಸ್ನೇಹಿತರೆ. ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯ ಹಬ್ಬದ ಶುಭಾಶಯನ್ನು ಕೋರುತ್ತಾ ಇಂಥ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಮುಂದಾದರೂ ಕೂಡ ನಮ್ಮ ದೇಶದ ಬಡ ಜನರು ಒಂದು ಉತ್ತಮ ಸ್ಥಿತಿಗೆ ಬರುವಂಥ ನಾಯಕರುಗಳು ಸೃಷ್ಟಿಯಾಗಲಿ, ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಸ್ನೇಹಿತರೆ. ಉತ್ತಮವಾದವರನ್ನು ಆಯ್ಕೆ ಮಾಡಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಸಿಗುವ ನಿಟ್ಟಿನಲ್ಲಿ ಹೋರಾಟ ಮಾಡುವವರಿಗೆ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ವಿಷಯ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸ್ಕೊಡಿ ಸ್ನೇಹಿತರೆ. ನನ್ನ ಪ್ರತಿಯೊಂದು ಹೋರಾಟದಲ್ಲೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.